ರೌಡಿ ಮತ್ತು ಗುಂಡಾ ಚಟುವಟಿಕೆ ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಸಾಕಷ್ಟು ಉಪಕ್ರಮಗಳನ್ನ ನಮ್ಮ ಇಲಾಖೆ ವತಿಯಿಂದ ತಗೋತಾ ಬಂದಿದ್ದೀವಿ. ಈ ವರ್ಷದ ಮಾಹಿತಿಯನ್ನ ನಾನು ಹೇಳೋದಾದ್ರೆ ಸುಮಾರು 700ಕ್ಕೂ ಹೆಚ್ಚು ರೌಡಿ ಶೀಟರ್ಸ್ ಮೇಲೆ ನಾವು ಪ್ರಿವೆಂಟಿವ್ ಕೇಸಸ್ ಅಂದ್ರೆ BNSS ಅಲ್ಲಿ ಏನು ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಕ್ಕೆ ಅವಕಾಶ ಇದೆ ಅದನ್ನ ತಗೊಳ್ಳಲಾಗಿದೆ. ತಗೊಂಡು ಅವರಿಂದ ಉತ್ತಮ ನಡವಳಿಕೆ ಮತ್ತು ಉತ್ತಮ ನಡತೆಗೆ ಬಾಂಡ್ಗಳನ್ನ ತಗೊಳ್ಳಲಾಗಿದೆ. ಅಕಸ್ಮಾತ್ ಯಾರಾದ್ರೂ ಬ್ರೀಚ್ ಮಾಡಿದ್ರೆ ಅವ್ರನ್ನ ನಾವು ಆ ಬಾಂಡ್ ಅನ್ನ ಕಾನ್ಫಿಸ್ಕೇಟ್ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ದೀವಿ. ಎರಡನೇದಾಗಿ ಕಾಲಕ್ಕೆ ರೌಡಿ ಶೀಟರ್ಗಳ ಮೇಲುಸ್ತುವಾರಿ ಮಾಡ್ಲಿಕ್ಕೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಿರಂತರವಾಗಿ ಅವರ ಚಲನವಲನವನ್ನ ಗಮನಿಸುವಂತದ್ದು, ಅವ್ರು ಯಾವ್ದಾದ್ರು ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡುವಂತದ್ದು, ಅದೇ ರೀತಿಯಾಗಿ ಅವರ ಮನೆ ಅಗತ್ಯ ಬಿದ್ದಂತ ಸಂದರ್ಭದಲ್ಲಿ ಅವ್ರ ಮನೆಗಳು, ಅವರ ಅಡ್ಡಗಳು, ಅವರು ವ್ಯವಹಾರ ನಡೆಸುವಂತ ಜಾಗಗಳಿಂದ ಅಲ್ಲಿ ಸರ್ಚ್ ಮಾಡುವಂತದ್ದು, ರೌಡಿ ಶೀಟರ್ಸ್ ಪೆರೇಡ್ ಮಾಡುವಂತದ್ದು, ಆಮೇಲೆ ಠಾಣೆಗಳಿಗೆ ACP ಆಫೀಸು ನಮ್ಮ CCP ಆಫೀಸಿಗೆ ನಿರಂತರವಾಗಿ ಕರೆಸಿ ಅವ್ರನ್ನ ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅಹಿತಕರ ಘಟನೆಯಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ಕೊಡುವಂತ ಕೆಲಸ ಕೂಡ ಮಾಡಿದ್ದೀವಿ. ಅದರ ಜೊತೆಗೆ ಸುಮಾರು 83 ಜನರ ಮೇಲೆ ನಾವು ಎಕ್ಸ್ಟರ್ನಮೆಂಟ್ ಅಂದ್ರೆ ಗಡೀಪಾರ ಆದೇಶವನ್ನ ಈ ವರ್ಷದಲ್ಲಿ ಮಾಡಿದ್ವಿ. ಅದ್ರ ಜೊತೆಗೆ 4 ಜನರ ಮೇಲೆ ನಾವು ಗೂಂಡಾ ಆಕ್ಟ್ ಕಾಯ್ದೆಯನ್ನ ಜಾರಿ ಮಾಡಿದ್ವಿ. ಗೂಂಡಾ ಆಕ್ಟ್ ಅಂತ ನಾವು ಸರ್ವೇ ಸಾಮಾನ್ಯವಾಗಿ ಕರೆಯುವಂತದ್ದು. ಈ ಕಾಯ್ದೆ ಹೆಸರು ಕರ್ನಾಟಕ ಕಳ್ಳಬಟ್ಟಿ ವ್ಯಾಪಾರಿಗಳ, ಮಾದಕ ವಸ್ತು ಅಪರಾಧಿಗಳ, ಜೂಜುಕೋರರ, ಗೂಂಡಾಗಳ, ಅನೈತಿಕ ವ್ಯವಹಾರ ಅಪರಾಧಿಗಳ, ಕೊಳಚೆ ಪ್ರದೇಶಗಳನ್ನು ಕಬಳಿಸುವವರ, ವಿಡಿಯೋ ಅಥವಾ ಆಡಿಯೋ ಪೈರೇಟ್ ಚಟುವಟಿಕೆಗಳ ತಡೆ ಅಧಿನಿಯಮ 1985. ಇದನ್ನ ನಾವು ಗೂಂಡಾ ಆಕ್ಟ್ ಅಂತ ಜನರಲಿ ಕರಿತೀವಿ. ಅದರಲ್ಲಿ 4 ಜನರ ಮೇಲೆ ನಾವು ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡಿದ್ವಿ. ಒಬ್ಬ ಸಾಗರ್ ಲಕ್ಕುಂಡಿ ಅಂತ 28 ವರ್ಷ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಇವನ ಮೇಲೆ ಜಾರಿ ಮಾಡಿದ್ವಿ. ಇವನ ಮೇಲೆ 8 ಪ್ರಕರಣಗಳು ಮತ್ತು 4 ಪ್ರಿವೆಂಟಿವ್ ಕೇಸಸ್ ಇದೆ. ಲಕ್ಷ್ಮಣ್ ಅಲಿಯಾಸ್ ಗಬ್ಯಾ ಬಳ್ಳಾರಿ ಅಂತಿತ್ತು, ಅವ್ರು 30 ವರ್ಷ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಮಾಡಿದ್ವಿ. ಇದರ ಮೇಲೆ 13 ಪ್ರಕರಣಗಳು ಮತ್ತು 4 ಮುಂಜಾಗ್ರತಾ ಕ್ರಮಗಳಲ್ಲಿ ಪ್ರಕರಣಗಳಿತ್ತು. ಮಂಜುನಾಥ್ ಅಲಿಯಾಸ್ ಸೈಂಟಿಸ್ಟ್ ಮಂಜು ಅನ್ನುವಂಥವನು 36 ವರ್ಷ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಒಟ್ಟು 34 ಪ್ರಕರಣಗಳು ಇವನ ಮೇಲಿತ್ತು ಮತ್ತು 6 PR ಪ್ರಕರಣಗಳಿತ್ತು. ಅದೇ ರೀತಿ ದಾವೂದ್ ನದಾಫ್ 32 ವರ್ಷ ಶಹರ ಪೊಲೀಸ್ ಠಾಣೆ, ಇವನ ಮೇಲೆ 17 ಪ್ರಕರಣಗಳು ಮತ್ತು 10 ಮುಂಜಾಗ್ರತಾ ಕ್ರಮದಲ್ಲಿ ಪ್ರಕರಣಗಳು ದಾಖಲಾಗಿತ್ತು. ಈ 4 ವ್ಯಕ್ತಿಗಳ ಮೇಲೆ ನಾವು ಜೂನ್ ತಿಂಗಳಲ್ಲಿ ಗೂಂಡಾ ಕಾಯ್ದೆಯನ್ನ ಜಾರಿ ಮಾಡಿ ಬಳ್ಳಾರಿ, ಮೈಸೂರು, ಮಂಗಳೂರು ಸೇರಿದಂತೆ ಬೇರೆ ಬೇರೆ ಜೈಲ್ಗಳಿಗೆ ಬಿಟ್ಟು ಬರುವಂತ ಕೆಲಸ ಮಾಡಿದ್ವಿ. ಮತ್ತೆ ನಿಯಮಗಳ ಪ್ರಕಾರ ಗೂಂಡಾ ಕಾಯ್ದೆಯಲ್ಲಿ ನಾವು ಮಾಹಿತಿಯನ್ನ ಇಮಿಡಿಯೇಟ್ ಆಗಿ ನಮ್ಮ ಮುಖ್ಯ ಕಚೇರಿಗೂ ಮತ್ತು ಬೇರೆ ಬೇರೆ ಕಚೇರಿಗಳಿಗೆ ಕಾಂಪಿಟೆಂಟ್ ಅಥಾರಿಟೀಸ್ ಅಂತ ಯಾರು ಇರ್ತಾರೆ ಅವ್ರಿಗೆ ನಾವು ಕಳಿಸ್ಬೇಕಾಗತ್ತೆ. ಅದೇ ರೀತಿ ಅಡ್ವೈಸರಿ ಬೋರ್ಡ್ ಅಂತ ಇರುತ್ತೆ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ. ಆ ಅಡ್ವೈಸರಿ ಬೋರ್ಡ್ ಅಲ್ಲಿ ಕಮಿಷನರ್ ಅಥವಾ ಈಗ ಪೊಲೀಸ್ ಕಮಿಷನರ್ ಅಥವಾ DC, ಈಗ ನಾನು ಹೆಚ್ಚುವರಿ ಜಿಲ್ಲಾ ದಂಡಾಧಿಕಾರಿ, ಅವ್ರಿಗೆ ಏನು ಇಕ್ವಲೆಂಟ್ ಪವರ್ಸ್ ಇದೆ ಅಬೌಟ್ ಗೂಂಡಾ ಆಕ್ಟ್ ಎನ್ಫೋರ್ಸ್ಮೆಂಟ್, ಅದರ ಅಡಿಯಲ್ಲಿ ನಾನು ಚಲಾಯಿಸಿರುವಂತ ಆದೇಶ ಏನಿದೆ ಆ ಆದೇಶದ ಸಮರ್ಪಕತೆ ಎಷ್ಟಿದೆ ಅನ್ನುವಂಥದ್ದು ಸಲಹಾ ಮಂಡಳಿ ಉಚ್ಚ ನ್ಯಾಯಾಲಯದ ಸಲಹಾ ಮಂಡಳಿ ಇರುತ್ತೆ, ಅಡ್ವೈಸರಿ ಬೋರ್ಡ್ ಅಂತ ಕರಿತೀವಿ. ಅದರಲ್ಲಿ ವೆಟ್ಟಿಂಗ್ ಮಾಡ್ತಾರೆ, ಅಂದ್ರೆ ಇದು ಸರಿ ಇದೆಯೋ ಇಲ್ಲೋ ಅಂತ. ಸೊ ಆಗ ಸಂಬಂಧಪಟ್ಟ ಆರೋಪಿಗಳು, ವ್ಯಕ್ತಿಗಳು ಯಾರಿದ್ದಾರೆ ಅವ್ರಿಗೂ ಕೂಡ ಒಂದು ಚಾನ್ಸ್ ಅನ್ನ ಕೊಡ್ಲಾಗುತ್ತೆ ಅವ್ರದ್ದು ಏನಿದೆ ಅನ್ನೋದು ಪ್ರೆಸೆಂಟ್ ಮಾಡ್ಕೊಳ್ಳಿಕ್ಕೆ. ಸೊ ಈ 4 ಜನರ ಮೇಲೆ ಉಚ್ಚ ನ್ಯಾಯಾಲಯದ ಸಲಹಾ ಮಂಡಳಿಯಲ್ಲಿ ಕೂಡ ಪೊಲೀಸರು ಕೈಗೊಂಡಿರುವಂತ ಕ್ರಮ ಸರಿ ಇದೆ ಅಂತಂದು ಸುಮಾರು 1 ವರ್ಷಗಳ ಕಾಲ ನಮ್ಮ ಆದೇಶವನ್ನ ಜಾರಿ ಮಾಡಬಹುದು ಅನ್ನೋದಾಗಿ ತೀರ್ಪು ನೀಡಿದ್ದಾರೆ. ಸೊ ಇದರಲ್ಲಿ ಜೂನ್ ತಿಂಗಳಲ್ಲಿ ನಾವು ಅವ್ರನ್ನ ಬಂಧನ ಮಾಡಿದ್ದು, ಅಂದ್ರೆ ಮುಂದಿನ ವರ್ಷ ಜೂನ್ ವರ್ಗುನು ಅವ್ರನ್ನ ನ್ಯಾಯಾಂಗ ಬಂಧನದಲ್ಲಿ ಇಡ್ಲಿಕ್ಕೆ ಕೋರ್ಟ್ ಆದೇಶ, ಅಂದ್ರೆ ಸಲಹಾ ಮಂಡಳಿ, ಉಚ್ಚ ನ್ಯಾಯಾಲಯದ ಸಲಹಾ ಮಂಡಳಿ ಆದೇಶ ಕೂಡ ನಮ್ಮ ಒಂದು ಆದೇಶವನ್ನ ಅಪ್ರೂವ್ ಮಾಡಿದೆ. ಅದೇ ರೀತಿ ಇವರನ್ನ ಭೇಟಿ ಮಾಡುವಂತವ್ರು, ಇವ್ರ ಜೊತೆ ಸಂಪರ್ಕ ಇಟ್ಕೊಳ್ಳುವಂತವ್ರು, ಮತ್ತೆ ಅವರಿಂದ ಜೈಲ್ ಒಳಗಡೆ ಇದ್ದು ಏನಾದ್ರು ಸೂಚನೆಗಳು ತಗೊಂಡು ಇಲ್ಲಿ ಬೇರೆ ರೀತಿ ಕ್ರಮಗಳು ಕೈಗೊಳ್ಳುವಂಥದ್ದು, ಚಟುವಟಿಕೆಗಳು ಭಾಗವಹಿಸುವಂಥದ್ದು ಅಂತ ಅವರೆಲ್ಲರ ಮೇಲೆ ಕೂಡ ವಾಚ್ ಇಡ್ಲಾಗತ್ತೆ. ಮತ್ತೆ ಇನ್ನೂ ಹೆಚ್ಚುವರಿಯಾಗಿ ಕೆಲವ್ರ ಮೇಲೆ ನಾವು ಗೂಂಡಾ ಆಕ್ಟ್ ಅನ್ನ ಜಾರಿ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಪೇಪರ್ ವರ್ಕ್ ಸ್ಟಾರ್ಟ್ ಮಾಡಿದ್ದೇವೆ. ಮತ್ತೆ ಯಾರು ಈ ಮಾದಕ ವಸ್ತುಗಳು ಮಾರಾಟ ಇರ್ಬೋದು ಅಥವಾ ಹ್ಯಾಬಿಚುವಲ್ ಕನ್ಸಂಪ್ಷನ್ ಇರ್ಬೋದು, ಅದರಲ್ಲಿ ಟ್ರೇಡಿಂಗ್ ಮಾಡುವಂಥದ್ದು ಅಂತವ್ರಿಗೆ ಸಹಕರಿಸುವಂಥದ್ದು, ಅವ್ರ ಮೇಲೆ ಈಗಾಗಲೇ ನಾವು ಒಟ್ಟು 18 ಜನರ ಮೇಲೆ ಗಡೀಪಾರ ಆದೇಶ ಮಾಡಿದ್ವಿ. ಅಷ್ಟಾಗಿಯೂ ಇನ್ನೂ ಯಾರು ಆಕ್ಟಿವ್ ಆಗಿದ್ದಾರೆ. ಮತ್ತೆ ರೀಸೆಂಟ್ ಟೈಮ್ಸ್ ಅಲ್ಲಿ ಕಾಸ್ ಆಫ್ ಆಕ್ಷನ್ ಇದ್ದು ಕೇಸಸ್ ಆಗಿದೆ, ಮಲ್ಟಿಪಲ್ ನಂಬರ್ ಆಫ್ ಕೇಸಸ್ ಆಗಿದೆ. ಅವ್ರ ಮೇಲೆ ಒಂದು ಬಿಟ್ NDPS ಅಂತ ಒಂದು ಕಾಯ್ದೆ ಇದೆ.
ಅಂದ್ರೆ ಈ ಗೂಂಡಾ ಆಕ್ಟ್ ಗೆ ಪ್ಯಾರಲಲ್ ಇರುವಂತ ಕಾಯ್ದೆ ಅದು. ನಾರ್ಕೋಟಿಕ್ ಡ್ರಗ್ಸ್ ಅಲ್ಲಿ ಯಾರು ಡೀಲ್ ಮಾಡ್ತಾರೆ, ಯಾರು ಅದರಲ್ಲಿ ಆರೋಪಿಗಳಿರ್ತಾರೆ ಅವ್ರ ಮೇಲೆ ಜಾರಿ ಮಾಡುವಂಥದ್ದು. ಅದನ್ನು ಕೂಡ ನಾವು ಕೆಲವ್ರ ಮೇಲೆ ಜಾರಿ ಮಾಡ್ಲಿಕ್ಕೆ ಈಗಾಗಲೇ ಕ್ರಮ ಕೈಗೊಳ್ತಾ ಇದ್ದೇವೆ. ಅದೇ ರೀತಿ ಈ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳು, ಕಾನೂನು ಬಾಹಿರ ಕೃತ್ಯಗಳು, ಅದೇ ರೀತಿ ಈಗಾಗಲೇ 83 ಗಡೀಪಾರ ಆದೇಶ ಏನಾಗಿತ್ತು ಅದು ಹೆಚ್ಚಾನೆಚ್ಚು ರೌಡಿ ಶೀಟರ್ಸ್ ಮತ್ತೆ ಯಾರು ಕೊಲೆ ಪ್ರಯತ್ನದ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ ಅವ್ರ ಮೇಲಿತ್ತು. ಉಳಿದಂತೆ ರಾಬರಿ, ಡೆಕಾಯಿಟಿ, ಆಮೇಲೆ NDPS ಸೇರಿದಂತೆ ಇನ್ನು ಬೇರೆ ಬೇರೆ ರೀತಿ ಆರ್ಗನೈಸ್ ಕ್ರೈಮ್ಸ್ ಅಲ್ಲಿ ಇನ್ವಾಲ್ವ್ ಆಗಿರೋರ ಮೇಲೆ ಕೂಡ ನಾವು ಗಡೀಪಾರ ಆದೇಶವನ್ನ ಈಗಾಗಲೇ ಮಾಡ್ಬೇಕು ಅಂತ ನಿರ್ಧರಿಸಿದೀವಿ. ಆದಷ್ಟು ಬೇಗ ಇನ್ನೂ ಹೆಚ್ಚಿನ ಜನರ ಮೇಲೆ ಮಾಡಿ ಅವಳಿ ನಗರವನ್ನ ಅತ್ಯಂತ ಶಾಂತಿಯುತವಾಗಿ ಇಟ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನ ಬೇಕು ಅದನ್ನ ಮಾಡೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಬಹಳಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾರೆ. ಡೀಟೇಲ್ಸ್ ನನ್ನ ಹತ್ರ ಈಗ ಇಲ್ಲ ಸದ್ಯ. ಅವನ ಮೇಲೆ ಒಟ್ಟು 34 ಪ್ರಕರಣಗಳು ದಾಖಲಾಗಿತ್ತು, ಮತ್ತೆ 10ಕ್ಕೂ ಹೆಚ್ಚು ಬಾರಿ ಅವನ ಮೇಲೆ ಮುಂಜಾಗ್ರತಾ ಕ್ರಮ ಕೈಗೊಂಡಿರ್ತಾರೆ. ಈಗ ನಾವು ಕೇಸ್ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಯಾವುದೇ ಒಬ್ಬ ವ್ಯಕ್ತಿ ಸಾರ್ವಜನಿಕವಾಗಿ ಅವ್ರು ಇರೋದ್ರಿಂದ ಸಾರ್ವಜನಿಕರ ಶಾಂತಿ ಮತ್ತು ನೆಮ್ಮದಿ, ಪಬ್ಲಿಕ್ ಆರ್ಡರ್ ಅದು ಭಂಗ ಆಗುತ್ತೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಈ ಒಂದು ಆದೇಶವನ್ನ ಮಾಡಿರ್ತೀವಿ. ಸೊ 4 ಜನರನ್ನ ನಮ್ಮ DCP ಲಾ ಅಂಡ್ ಆರ್ಡರ್ ನಂದಗಾವಿ ಅವರು, ನಮ್ಮ DCP ಕ್ರೈಮ್ ರವೀಶ್ ಅವರು, ನಮ್ಮ ACPಗಳು ಚಿಕ್ಕಮಠ್ ಮತ್ತೆ ನಮ್ಮ ಶಿವಪ್ರಕಾಶ್, ಅದೇ ರೀತಿ ನಮ್ಮ CCRP ವಿಜಯ್ ಕುಮಾರ್ ಸೇರಿದಂತೆ ಯಾವ ಠಾಣೆಗಳಲ್ಲಿ ಇದನ್ನ ಜಾರಿ ಮಾಡಿದ್ದಾರೆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ಸ್, ಬೆಂಡಿಗೇರಿ, ಓಲ್ಡ್ ಹುಬ್ಳಿ, ಆಮೇಲೆ ಶಹರ ಪೊಲೀಸ್ ಠಾಣೆ ಮತ್ತು ಕೇಶವಾಪುರ, ಈ 4 ಪೊಲೀಸ್ ಠಾಣೆಯಲ್ಲಿ ಯಾರು ಇನ್ಸ್ಪೆಕ್ಟರ್ಗಳಿದ್ರು ಅವರೆಲ್ಲ ಸಿಬ್ಬಂದಿಗಳು ಯಾರು ಇದ್ರ ಹಿಂದೆ ವರ್ಕ್ ಮಾಡಿದ್ರು ಅವ್ರಿಗೆಲ್ಲ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ.